ಸ್ಯಾಲ್ರಿ 37,500 76,100 ರೂಪಾಯಿವರೆಗೆ ಇರುತ್ತೆ. ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಬಿಟ್ಟಿದ್ದಾರೆ. 1,421 ವೇಕೆನ್ಸಿ ಇದೆ ಟೋಟಲ್. ಕರ್ನಾಟಕ ಪೊಲೀಸ್ ಅಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಲಾಸ್ಟ್ ಮಂತ್ ಅಷ್ಟೇ ಕರ್ನಾಟಕ ಸಿವಿಲ್ ಪೊಲೀಸ್ ಹುದ್ದೆಗಳನ್ನ ಬಿಟ್ಟಿದ್ರು. ಇವಾಗ ಕರ್ನಾಟಕ ಸಶಸ್ತ್ರ ದಳ CAR/DAR ಹುದ್ದೆಗಳನ್ನ ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಗಳಿಗೆ 179 ವೇಕೆನ್ಸಿ, ಅದರ್ಸ್ ಡಿಸ್ಟಿಕ್ಗಳಿಗೆ 1,421 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಅಪ್ಲಿಕೇಶನ್ ನಾಳೆನೇ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಜೂನ್ 22ಕ್ಕೆ. ಜುಲೈ 22 ಲಾಸ್ಟ್ ಡೇಟ್ಗಳು ನೆನ್ಪಿಟ್ಕೊಳ್ಳಿ. ಜೂನ್ 22ರಿಂದ ಜುಲೈ 22ರವರೆಗೆ ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿದೆ. ಪೇಮೆಂಟ್ ಜುಲೈ 24ರವರೆಗೆ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸಶಸ್ತ್ರ ದಳ CAR/DAR ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಏಜ್ ಕ್ರಿಟೇರಿಯಾ, ಸೆಲೆಕ್ಷನ್ ಪ್ರೊಸೆಸ್, ಫಿಸಿಕಲ್, ರಿಟರ್ನ್ ಯಾವ ತರ ಇರುತ್ತೆ, ಮತ್ತೆ ಡಿಸ್ಟಿಕ್ ವೈಸ್ ವೇಕೆನ್ಸಿ ಲಿಸ್ಟ್, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಇಲ್ಲಿ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ. ಮತ್ತೆ ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರಾಜ್ಯ ಪೊಲೀಸ್ 19ನೇ ತಾರೀಕು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR/DAR 1,421 ಹುದ್ದೆಗಳ ನೇರ ನೇಮಕಾತಿ ಕುರಿತು. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR/DAR ಸ್ಯಾಲ್ರಿ 37,500 76,100 ರೂಪಾಯಿವರೆಗೆ ಇರುತ್ತೆ. ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಬಿಟ್ಟಿದ್ದಾರೆ. 1,421 ವೇಕೆನ್ಸಿ ಇದೆ ಟೋಟಲ್. ಎಜುಕೇಶನ್ ಕ್ವಾಲಿಫಿಕೇಶನ್ PUC ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. PUC ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಲವರಿಗೆ ಡೌಟ್ ಇರುತ್ತೆ, ಸರ್ ITI ಆಗಿದ್ರೆ ಆಗುತ್ತಾ, ಸರ್ ಡಿಪ್ಲೊಮಾ ಆಗಿದ್ರೆ ಆಗುತ್ತಾ ಅಂತ ಕ್ಯಾಂಡಿಡೇಟ್ಗಳಿಗೆ ಕ್ಲಿಯಾರಿಟಿ ಕೊಡ್ತೀನಿ. ತತ್ಸಮಾನ ವಿದ್ಯಾರ್ಹತೆ ಅಂದ್ರೆ ಏನು, ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಅಂತ ನೋಡೋಣ. CBSE, ISC ಇವರು ನಡೆಸೋಂಥ ಸೆಕೆಂಡ್ PUC ಪರೀಕ್ಷೆಯಲ್ಲಿ ಪಾಸ್ ಆಗಿರೋರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಅದು ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಅವರು ಮಾಡೋಂಥ ಎಕ್ಸಾಮಲ್ಲಿ ಪಾಸ್ ಆಗಿರೋರು ಇದಕ್ಕೂ ಎಲಿಜಿಬಲ್ ಆಗ್ತಾರೆ. ಅದ್ರ ಜೊತೆಗೆ NIOS ಕಡೆಯಿಂದ ಯಾರೋ ಎಕ್ಸಾಮ್ನ ನಡೆಸ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ, ಅದರಲ್ಲಿ ಕ್ವಾಲಿಫೈ ಆಗಿದ್ರು ಕೂಡ ಎಲಿಜಿಬಲ್ ಇರ್ತಾರೆ. ಅದ್ರ ಜೊತೆಗೆ 2 ವರ್ಷಗಳ ITI ಕೋರ್ಸ್ಗಳು ಇದಕ್ಕೆ ಎಲಿಜಿಬಲ್ ಇರುತ್ತೆ. ಅದರಲ್ಲೂ ಕೆಲವೊಂದು ರೂಲ್ಗಳಿದೆ, ಏನಂತ ನೋಡೋಣ. NIOS ನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಕ್ವಾಲಿಫೈ ಆಗಿರಬೇಕು, ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣದಲ್ಲಿ ಮಾತ್ರ PUCಗೆ ತತ್ಸಮಾನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ITI ಆಗಿರೋರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಯಾವಾಗ ಎಲಿಜಿಬಲ್ ಆಗ್ತಾರೆ ಅಂದರೆ ಅವರು NIOS ಸರ್ಟಿಫಿಕೇಟ್ನ ಪಡೆದಿದ್ರೆ ಮಾತ್ರ ಈ ITI ಅವರು PUCಗೆ ಈಕ್ವಾಲಿಟಿ ಆಗ್ತಾರೆ ಗೈಸ್. ನೆಕ್ಸ್ಟು ಏಜ್ ಕ್ರಿಟೇರಿಯಾ, ಜನರಲ್ಗೆ 33 ವರ್ಷಗಳು. ನೆಕ್ಸ್ಟು SC ST ಕ್ಯಾಟಗರಿ 1, ಕ್ಯಾಟಗರಿ 2A 2B 3A 3B ಅವರಿಗೆ 35 ವರ್ಷಗಳು. ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು. ಈ ವೆಬ್ಸೈಟ್ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಡೇಟು 22/6/2026ಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು 22 ಜುಲೈ 2026. ನೆನ್ಪಿಟ್ಕೊಳ್ಳಿ ಡೇಟು. 22 ಜೂನ್ಗೆ ಸ್ಟಾರ್ಟ್ ಆಗುತ್ತೆ, ಇದು 22 ಜುಲೈಗೆ ಲಾಸ್ಟ್ ಡೇಟ್ ಇರುತ್ತೆ. ಪೇಮೆಂಟ್ ಮಾಡೋದಕ್ಕೆ 24 ಜುಲೈ ಲಾಸ್ಟ್ ಡೇಟ್ ಇರುತ್ತೆ ಗೈಸ್. ಜನರಲ್ ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇರುತ್ತೆ. SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ಮೆನ್ಗೆ 500 ರೂಪಾಯಿ ಆನ್ಲೈನ್ ಫೀಸ್ ಇರುತ್ತೆ. ನೀವು ಒಂದ್ಸಲ ಪೇಮೆಂಟ್ ಮಾಡಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟ್ನ ರೀಫಂಡ್ ಮಾಡೋದಿಲ್ಲ, ನೆನಪಲ್ಲಿರಲಿ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ, ಶಾರ್ಟ್ ಲಿಸ್ಟ್ನ ಮಾಡಿದ್ಮೇಲೆ ಫಸ್ಟ್ ಸ್ಟೇಜಲ್ಲಿ ರಿಟರ್ನ್ ಎಕ್ಸಾಮ್ನ ಮಾಡ್ತಾರೆ. ಕನ್ಫ್ಯೂಸ್ ಆಗಬೇಡಿ, ರಿಟರ್ನ್ ಎಕ್ಸಾಮು ಆಫ್ಲೈನಲ್ಲಿ ಮಾಡ್ತಾರೆ. OMR ಶೀಟಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಮೇಲ್ಕಂಡ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ಅಪ್ಲೈ ಮಾತ್ರ ಆನ್ಲೈನಲ್ಲಿ ಮಾಡಬೇಕಾಗುತ್ತೆ, ಎಕ್ಸಾಮು ಆಫ್ಲೈನಲ್ಲಿ ಇರುತ್ತೆ ಗೈಸ್. ಈಗ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನೋಡೋಣ. ಎಕ್ಸಾಮ್ ಪ್ಯಾಟರ್ನು ರಿಟರ್ನ್ ಎಕ್ಸಾಮ್ ಆಗಿರುತ್ತೆ OMR ಶೀಟಲ್ಲಿ. ಅದರಲ್ಲಿ ಸಬ್ಜೆಕ್ಟು ಸಾಮಾನ್ಯ ಜ್ಞಾನ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ,
ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇರುತ್ತೆ. ಇದರಲ್ಲಿ ನಿಮಗೆ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಟೋಟಲ್ಲು 90 ನಿಮಿಷ ಅಂದರೆ 1.5 ಗಂಟೆ ಟೈಮ್ ಇರುತ್ತೆ. ಈ ಟೈಮಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ರಿಟರ್ನ್ ಎಕ್ಸಾಮ್ ಡೇಟ್ನ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 6ಕ್ಕೆ ಬೆಳಿಗ್ಗೆ 10:30ಯಿಂದ 12 ಗಂಟೆವರೆಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಡೇಟು ನೋಟ್ ಮಾಡ್ಕೊಳ್ಳಿ, ಸೆಪ್ಟೆಂಬರ್ 6, 2026. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಒಂದು ಕ್ವಶನ್ನ ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಅಂದರೆ ನೀವು 4 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ನ ಅವರು ಕಟ್ ಮಾಡ್ತಾರೆ. ಎಕ್ಸಾಮಲ್ಲಿ 4 ಕ್ವಶನ್ ಇರುತ್ತೆ. ಅಲ್ಲಿಗೆ 4 ಆಪ್ಷನ್ನ ಕೊಟ್ಟಿರ್ತಾರೆ ಆನ್ಸರ್ ಮಾಡೋದಕ್ಕೆ. ಅದಾದಮೇಲೆ ನಿಮಗೆ 5ನೇ ಆಪ್ಷನ್ ಕೂಡ ಇರುತ್ತೆ. ಅದೇನಕ್ಕೆ ಅಂದರೆ ನೀವು ಒಂದೊಂದು ಮಿಸ್ ಮಾಡಿರ್ತೀರಲ್ಲ, ಅದನ್ನು ನೀವು ಫಿಲ್ ಮಾಡೋದಕ್ಕೆ ಲಾಸ್ಟಲ್ಲಿ 5 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಅದನ್ನೆಲ್ಲ ಯಾವುದಾದ್ರು ಮಿಸ್ ಮಾಡಿದ್ದೀರಾ ಅದನ್ನು ಲಾಸ್ಟ್ 5ನೇ ರೌಂಡ್ನ ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಮಾಡಲಿಲ್ಲ ಅಂದರೂ ಕೂಡ ನಿಮಗೆ 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಇಲ್ಲಿ ಮಿಸ್ ಮಾಡೋಗಿಲ್ಲ, ಎಲ್ಲ ಕ್ವಶನ್ಗಳನ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಮಿಸ್ ಮಾಡಿದ್ರೆ ನೆಗೆಟಿವ್ ಮಾರ್ಕ್ಸ್ ಥರನೇ 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ ಗಾಯ್ಸ್. ರಿಟರ್ನ್ ಆದಮೇಲೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ಗೆ ರಿಟರ್ನಲ್ಲಿ ಪಾಸ್ ಆದ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಒಂದು ವೇಕೆನ್ಸಿಗೆ 5 ಕ್ಯಾಂಡಿಡೇಟ್ಗಳಂತೆ ಸೆಲೆಕ್ಟ್ನ ಮಾಡ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡಲ್ಲಿ ಹೈಟು 168 ಸೆಂಟಿಮೀಟ್ರ್ ಇರಬೇಕು, ಚೆಸ್ಟು 86 ಸೆಂಟಿಮೀಟ್ರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಆಗಿ 91 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಆಗಬೇಕಾಗುತ್ತೆ. ಇದು ಜನರಲ್ಲು, OBC, SC, ST ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಸೇಮ್ ಕ್ರಿಟೇರಿಯಾ ಇರುತ್ತೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಸ್ವಲ್ಪ ಕನ್ಸೆಷನ್ನ ಕೊಟ್ಟಿದ್ದಾರೆ. ಹೈಟು 155 ಸೆಂಟಿಮೀಟ್ರ್ ಇದೆ. ಮತ್ತು ಚೆಸ್ಟು ಓವರಾಲು ಎಕ್ಸ್ಪೆಂಡ್ ಮಾಡಿದಾಗ 75 ಸೆಂಟಿಮೀಟ್ರ್ಗಿಂತ ಕಡಿಮೆ ಇರಬಾರ್ದು. ಅಂದರೆ ಓವರಾಲ್ ಎಕ್ಸ್ಪೆಂಡ್ ಮಾಡಿದಾಗ 75 ಸೆಂಟಿಮೀಟ್ರ್ ಮತ್ತು ಅದಕ್ಕಿಂತ ಜಾಸ್ತಿ ಇರಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. PST ಆದಮೇಲೆ PET ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು. ಅದರಲ್ಲಿ 1600 ಮೀಟರ್ ರನ್ನಿಂಗ್ ಇರುತ್ತೆ, ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಇರುತ್ತೆ. ಎರಡರಲ್ಲಿ ಒಂದಿರುತ್ತೆ, ಆಪ್ಷನ್ನು ನೀವು ತಗೋಬಹುದು. ಅದಾದಮೇಲೆ 7.2 kg ತೂಕದ್ದು ಗುಂಡು ಎಸೆತ ಇರುತ್ತೆ. 1600 ಮೀಟರ್ನ 6 ನಿಮಿಷ 30 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಉದ್ದ ಜಿಗಿತನ 3.80 ಮೀಟರ್ ಜಂಪ್ ಮಾಡಬೇಕಾಗುತ್ತೆ, ಅಂದರೆ ಲಾಂಗ್ ಜಂಪ್ ಇದು. ಮತ್ತು ಹೈ ಜಂಪು 1.20 ಮೀಟರ್ಗಿಂತ ಜಾಸ್ತಿ ಜಂಪ್ ಮಾಡಬೇಕಾಗುತ್ತೆ. ಎರಡರಲ್ಲಿ ಒಂದು ಆಪ್ಷನ್ ಇರುತ್ತೆ. ಹೈ ಜಂಪ್ ಆಗಲಿ ಲಾಂಗ್ ಜಂಪ್ ಆಗಲಿ ನೀವು 3 ಚಾನ್ಸ್ನ ಕೊಡ್ತಾರೆ. 3 ಚಾನ್ಸಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಇದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಇದು ನಿಮಗೆ ನ್ಯೂಸ್ ಇಲ್ಲ. ಫಿಸಿಕಲ್ ಆದಮೇಲೆ ಮೆಡಿಕಲ್ ಟೆಸ್ಟ್ನ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗುತ್ತೆ. ಅದರಲ್ಲಿ ನೀವು ಪಾಸ್ ಆದಮೇಲೆ ಮೆಡಿಕಲ್ ಟೆಸ್ಟ್ನ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಾ, ಆ ಅಪ್ಲಿಕೇಶನ್ನಲ್ಲಿ ಹಾಕಿರುವಂಥ ಒರಿಜಿನಲ್ನೆಲ್ಲ ತೊಗೊಂಡು ಹೋಗಬೇಕಾಗುತ್ತೆ. 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಎಜುಕೇಷನ್ ಸರ್ಟಿಫಿಕೇಟ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ಬೇರೆ ಯಾವುದಕ್ಕೆ ನೀವು ಮೀಸಲಾತಿನ ಕೋರಿದ್ದೀರಾ ಅದರದ್ದು ಸರ್ಟಿಫಿಕೇಟ್ಗಳನ್ನ, ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನ ತೊಗೊಂಡು ಹೋಗಬೇಕಾಗುತ್ತೆ. ಆ ಒರಿಜಿನಲ್ ಜೊತೆಗೆ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಜೆರಾಕ್ಸ್ಗಳಿಗೆ ಸೈನ್ ಮಾಡಿಸ್ಕೊಂಡು ಒಂದು ಸೆಟ್ನ ತೊಗೊಂಡು ಹೋಗಬೇಕಾಗುತ್ತೆ. ಈ ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ ಗಾಯ್ಸ್. ಅದಾದಮೇಲೆ ನಿಮಗೆ ಮೆಡಿಕಲ್ ಸ್ಟಾರ್ಟ್ ಆಗುತ್ತೆ. ಮೆಡಿಕಲ್ ಇವಾಗ ನೋಡ್ತಾ ಹೋಗೋಣ ಹೆಂಗಿರುತ್ತೆ ಅಂತ. ಅದರಲ್ಲಿ ಫಸ್ಟ್ ಒಂದು ದೃಷ್ಟಿ ಐ ಟೆಸ್ಟು. ಐ ಟೆಸ್ಟಲ್ಲಿ ದೂರದೃಷ್ಟಿ, ಸಮೀಪ ದೃಷ್ಟಿ ಅಂತ ಮಾಡ್ತಾರೆ. ಅದರಲ್ಲಿ ಉತ್ತಮ, ಕನಿಷ್ಠ ಅಂತ ಇರುತ್ತೆ. ಉತ್ತಮ 6/9 ಇರಬೇಕು, ಬ್ಯಾಡ್ ಐ 6/12 ಇರಬೇಕಾಗುತ್ತೆ. ಸಮೀಪ ದೃಷ್ಟಿಯಲ್ಲಿ 0/6, 0/8 ಇರಬೇಕಾಗುತ್ತೆ. ಒಂದು ಕಣ್ಣು 0/6, ಇನ್ನೊಂದು ಕಣ್ಣು 0/8 ಇರಬೇಕಾಗುತ್ತೆ. ವರ್ಣಾಂಧತೆ, ಮೆಳ್ಳುಗಣ್ಣು ಅಥವಾ ಕಣ್ಣಿನ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆ ಎಂದು ಪರಿಗಣಿಸಲಾಗುವುದು. ಅದಾದಮೇಲೆ ಹಿಯರಿಂಗ್ ಟೆಸ್ಟ್ನ ಮಾಡ್ತಾರೆ. ಇದರಲ್ಲಿ ರಿನ್ನೆಸ್ ಟೆಸ್ಟು, ವೆಬ್ಬರ್ಸ್ ಟೆಸ್ಟು, ಟೆಸ್ಟ್ ಫಾರ್ ವೆರ್ಟಿಗೋ, ಈ ಟೆಸ್ಟ್ಗಳನ್ನ ಮಾಡ್ತಾರೆ. ನೆಕ್ಸ್ಟ್ ವೆರಿಕೋಸ್ ವೈನ್ಸು, ಇಂಪೆಂಡಿಮೆಂಟ್ ಇನ್ ಸ್ಪೀಚ್ ಅಂದರೆ ಮಾತಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ಅದು, ಈ ಟೆಸ್ಟ್ಗಳನ್ನ ಮಾಡ್ತಾರೆ. ಅದಾದಮೇಲೆ ಚೆಸ್ಟ್ ಎಕ್ಸ್ರೇ, ಅದನ್ನು ಕೂಡ ಮಾಡ್ತಾರೆ. ನೆಕ್ಸ್ಟ್ ಡಿಫಾರ್ಮಿಟೀಸು, ಅದರಲ್ಲಿ ನಾಕ್ನೆಸ್ಸು, ಫ್ಲಾಟ್ ಫುಟ್ಟು, ಬೋ ಲೆಗ್ಸು, ಕ್ಯೂಬಿಟಸ್ ವೆಲ್ಗಸ್ಸು, ಕ್ಯೂಬಿಟಸ್ ವೈರಸ್ಸು, ಈ ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ. ಅಪ್ಲೈ ಮಾಡುವಾಗ ಐಡೆಂಟಿ ಪ್ರೂಫ್ಗೆ ಆಧಾರ್ ಕಾರ್ಡು, ಡೇಟ್ ಆಫ್ ಬರ್ತ್ ಪ್ರೂಫ್ಗೆ 10th ಮಾರ್ಕ್ಸ್ ಕಾರ್ಡು ಮತ್ತು 2nd PUC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ಸು, ಗ್ರಾಮೀಣ ಇದ್ದರೆ ಗ್ರಾಮೀಣ, ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ,
ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟು, ಪ್ಯಾನ್ ಕಾರ್ಡು, ರೀಸೆಂಟ್ ಆಗಿರೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇದನ್ನೆಲ್ಲ ತಗೊಂಡು ಹೋಗ್ಬೇಕಾಗುತ್ತೆ ಅಪ್ಲೈ ಮಾಡೋ ಟೈಮಲ್ಲಿ. ಈಗ ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಗಳಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡೋಣ. 179 ವೇಕೆನ್ಸಿ ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಗಳಿಗೆ ಕೊಟ್ಟಿದ್ದಾರೆ. ಬಾಕಿ ಸೆಲೆಕ್ಷನ್ ಪ್ರೊಸೆಸ್ಸು, ರಿಟರ್ನ್ ಎಕ್ಸಾಮು, ಫಿಸಿಕಲ್ ಫಿಟ್ನೆಸ್ಸು ಪ್ರತಿಯೊಂದು ಸೇಮ್ ಇರುತ್ತೆ. ಆದರೆ ವೇಕೆನ್ಸಿ ಮಾತ್ರ ಬೇರೆ ಬೇರೆ ಇರುತ್ತೆ. ಏಜ್ ಕ್ರಿಟೇರಿಯಾ ಎಲ್ಲ ಸೇಮೇ ಇರುತ್ತೆ. ಇವಾಗ ವೇಕೆನ್ಸಿ ಎಷ್ಟಿದೆ ಅಂತ ನೋಡೋಣ. ವೇಕೆನ್ಸಿ ಸೇಮೇ, ಇದು ಕೂಡ ಮೇಲ್ ಕ್ಯಾಂಡಿಡೇಟ್ಸ್ಗಿದೆ. ಟೋಟಲ್ಲು 179 ವೇಕೆನ್ಸಿ ಇದೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDA ಕಲ್ಯಾಣ ಕರ್ನಾಟಕ. ಸ್ಯಾಲ್ರಿ 37,500 76,100. ಸ್ಯಾಲ್ರಿ ಎಲ್ಲ ಸೇಮ್ ಇರುತ್ತೆ. ಆದರೆ ಇಲ್ಲಿ ವೇಕೆನ್ಸಿ ಇವ್ರಿಗೆ ಬೇರೆ 179 ವೇಕೆನ್ಸಿ ಕೊಟ್ಟಿದ್ದಾರೆ. ಬಾಕಿ ಎಲ್ಲ ಸೇಮ್ ಇರುತ್ತೆ ಪ್ರೊಸೀಜರು, ಅದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ಆದರೆ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಗಳು ಅದರ್ಸ್ ಡಿಸ್ಟಿಕಲ್ಲಿ ಅಪ್ಲೈ ಮಾಡ್ಬೋದು. ಆದರೆ ಅದರ್ ಡಿಸ್ಟಿಕ್ ಅವರು ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಇದಿಷ್ಟೇ ಡಿಫ್ರೆನ್ಸು. ನೋಡಿದ್ರಲ್ಲ ಗೈಸ್, ಇದಿಷ್ಟು ಕರ್ನಾಟಕ ಸಶಸ್ತ್ರ ದಳ CRDAನ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಶೇರ್ ಮಾಡಿ, ಮತ್ತೆ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ನಿಮಗೆ ಯಾವುದೇ ಚಾರ್ಜಸ್ ಆಗೋದಿಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಕೆಲವರು ಸುಮ್ಮನೆ ನೋಡ್ಬಿಟ್ಟು ಹೊರಟೋಗ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್. ಇದೇ ಥರ ಹೊಸ ಇನ್ಫಾರ್ಮೇಶನ್ ನನಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.